ಸಖತ್ತು. ದಿಸ್ ಇಸ್ ದ ಹೈಯರ್ ಪೇಂಟಿಂಗ್, ಡಿಫ್ರೆಂಟ್ ಕಲರ್ಸ್ ಇಂದ ಪೇಂಟ್. ಈ ಕಡೆ ಒಂದು ಕೂತ್ಕೊಂಡಿದೆ. ಹೆಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಪಯಣ ಎಲ್ಲಿಗೆ ಅಂತ ಇದ್ದೀರಾ? ಇವತ್ತು ನಾವು ಬೆಂಗಳೂರಿಂದ ಯರ್ಕಾಡ್ಗೆ ಹೋಗ್ತಾ ಇದ್ದೀವಿ. ಯರ್ಕಾಡಲ್ಲಿ ಏನೇನಿದೆ ಅಂತ ನೋಡೋಣ. ಇವಾಗ ನಾವು ಟೀ ಕುಡಿಯೋಕ್ಕೆ ಈ ಒಂದು ಹೋಟೆಲ್ಗೆ ನಿಲ್ಲಿಸ್ತಾ ಇದ್ದೀವಿ. ಇವಾಗ ಸೇಲಂಗೆ ಇಲ್ಲಿಂದ 30 ಕಿಲೋಮೀಟರ್ಸ್ ಇದೆ. 9 ಗಂಟೆ 15 ನಿಮಿಷ ಆಯಿತು. ಬ್ರೇಕ್ಫಾಸ್ಟ್ಗೋಸ್ಕರ ಇವಾಗ ಕಾರ್ ನಿಲ್ಲಿಸಿದ್ದೀವಿ. ನಾನು ಇವಾಗ ಇಡ್ಲಿ ಸಾಂಬಾರು ಆರ್ಡರ್ ಮಾಡಿದ್ದೀನಿ. 3 ಥರ ಚಟ್ನಿ ಕೊಟ್ಟಿದ್ದಾರೆ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್. ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಮಸಾಲೆ ದೋಸೆ ತಿಂತಾ ಇದ್ದಾರೆ ನೋಡಿ. ಬ್ರೇಕ್ಫಾಸ್ಟ್ ಆಯಿತು. ಇವಾಗ 9:40 ಟೈಮು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ಇವಾಗ ಯರ್ಕಾಡ್ ರೀಚ್ ಆಗಿದ್ದೀವಿ. ನಮ್ಮ ಹೋಟೆಲ್ಗೆ ಬಂದಿದ್ದೀವಿ. ನಮ್ಮ ಹೋಟೆಲ್ ಹೆಸರು ಬಂದು ಮೆರಿಡಿಯನ್ ಹಿಲ್ ಟಾಪ್ ಅಂತ. ಬನ್ನಿ ಈ ಹೋಟೆಲಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ನಮ್ಮ ರೂಮ್ ಹೇಗಿದೆ ಅಂತ ನೋಡೋಣ. ಬನ್ನಿ ಚೆಕ್ ಇನ್ ಮಾಡೋಣ. ನಮ್ಮ ರೂಮ್ ಇರೋದು ಫಸ್ಟ್ ಫ್ಲೋರಲ್ಲಿ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ರೂಮ್ ನೋಡೋಣ ಹೇಗಿದೆ ಅಂತ. ನಮ್ಮ ರೂಮ್ ನಂಬರ್ 208. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ನೋಡಿ ಹೇಗಿದೆ ಅಂತ ನಮ್ಮ ರೂಮ್. ಬನ್ನಿ ವ್ಯೂ ಹೇಗಿದೆ ಅಂತ ನೋಡೋಣ. ವಾವ್, ಹೆಸರು ಹೇಗಿದೆಯೋ ಹಾಗೆ ಹಿಲ್ ಟಾಪಲ್ಲೇ ಇರೋದು ಕಣ್ರಿ ಈ ರೂಮು. ರೂಮಲ್ಲಿ ನಿಮಗೆ ಫ್ರೀ ವೈಫೈ ಇದೆ, ಬೆಡ್ ಇದೆ, ಸೋಫಾ ಇದೆ, ಆಂಡ್ರಾಯ್ಡ್ TV ಇದೆ. ಬನ್ನಿ ವಾಶ್ರೂಮ್ ಹೆಂಗಿದೆ ಅಂತ ನೋಡೋಣ. ನೀವು ರೆಡಿ ಆಗೋಕ್ಕೆ ನಿಮಗೆ ಈ ಥರ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಇನ್ನೊಂದು ಕ್ಯಾಟಗರಿ ಆಫ್ ರೂಮನ್ನು ತೋರಿಸ್ತೀವಿ. ಇದು ಮಾಸ್ಟರ್ ಸೂಟ್ ರೂಮ್. ಇದು ಹೇಗಿದೆ ಅಂತ ನೋಡೋಣ ಬನ್ನಿ.
ಈ ಥರ ನಿಮಗೆ ಎಂಟ್ರಿಲೇ 2 ಬೆಡ್ ಇದೆ. ನೀವು ಫ್ಯಾಮಿಲಿ ವಿತ್ 6-7 ಮೆಂಬರ್ಸ್ ಬಂದರೆ ಆರಾಮಾಗಿ ಆಕ್ಯುಪೈ ಮಾಡ್ಬೋದು. ಎಷ್ಟು ದೊಡ್ಡದಾಗಿದೆ ನೋಡಿ ರೂಮು. ಈ ಥರ ನಿಮಗೆ ಡೈನಿಂಗ್ ಟೇಬಲ್ ಕೂಡ ಅವೈಲಬಲ್ ಇದೆ, ಕೂತ್ಕೊಂಡು ಊಟ ಮಾಡಿ ಎಂಜಾಯ್ ಮಾಡೋಕ್ಕೆ. ಈ ಥರ ಹೊರಗಡೆ ಸಿಟ್ಔಟ್ ಕೂಡ ಇದೆ. ಈ ರೂಮ್ ಕೂಡ ಸೇಮ್ ವ್ಯೂ ಅವೈಲಬಲ್ ಇದೆ. ಇವಾಗ 1 ಗಂಟೆ 45 ನಿಮಿಷ. ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಎರ್ಕಾಡ್ದು ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಅದ್ರ ಹೆಸರು ಬಂದು ಆರೆಂಜ್ ಮಲ್ಟಿ ಕ್ರೂಸನ್ ರೆಸ್ಟೋರೆಂಟ್. ಬನ್ನಿ ಹೋಗೋಣ. ಇವಾಗ ಊಟ ಮಾಡೋಕ್ಕೆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಆಂಬಿಯನ್ಸು ಸಖತ್ತಾಗಿದೆ. ಊಟ ಆರ್ಡರ್ ಮಾಡಿದ್ದೀವಿ. ಊಟ ಹೇಗಿದೆ ಅಂತ ಗೊತ್ತಿಲ್ಲ, ವೇಟ್ ಮಾಡೋಣ. ವ್ಯೂ ಅಂತ ಸಖತ್ತಾಗಿದೆ. ಹೊರಗಡೆ ವ್ಯೂ ಕೂಡ ತೋರಿಸ್ತೀನಿ ನಿಮಗೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇಲ್ಲಿ. ಊಟ ಆದ ತಕ್ಷಣ ಹೊರಗಡೆ ಹೋಗೋಣ. ರೆಸ್ಟೋರೆಂಟಿಂದ ವ್ಯೂ ಎಷ್ಟು ಸಖತ್ತಾಗಿದೆ ನೋಡಿ. ಲೆಫ್ಟ್ ಸೈಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಕೆಳಗಡೆ ನಿಮಗೆ ಸ್ಪಾ ಕೂಡ ಇದೆ. ಬನ್ನಿ ವ್ಯೂ ನೋಡೋಣ. ನಾವು ಊಟನ ಆರೆಂಜ್ ರೆಸ್ಟೋರೆಂಟಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಊಟ ಓಕೆ ಆಗಿತ್ತು, ಕ್ವಾಂಟಿಟಿ ಜಾಸ್ತಿ ಇತ್ತು. ಇವಾಗ ಇಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಇದೆ, ಆಟಿಟ್ಯೂಡ್ ರೆಸ್ಟೋರೆಂಟ್ ಅಂತ. ಈ ರೆಸ್ಟೋರೆಂಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಸ್ವಿಮ್ಮಿಂಗ್ ಪೂಲ್ ವ್ಯೂ ಕೂಡ ಇದೆ. ಈ ರೆಸ್ಟೋರೆಂಟ್ ಮುಂದ್ಗಡೆ ಕಾರ್ ಪಾರ್ಕಿಂಗ್ ಹತ್ರ ನಿಮಗೆ ಒಂದು ಒಳ್ಳೆ ವ್ಯೂ ಇರೋ ಕಿಡ್ಸ್ ಪ್ಲೇ ಝೋನ್ ಕೂಡ ಇದೆ. ಬನ್ನಿ ಹೇಗಿದೆ ಅಂತ ನೋಡೋಣ. ನಮ್ಮ ಪಾಪ ಫುಲ್ ಕ್ಯೂರಿಯಸ್ ಆಗಿದ್ದಾನೆ ಆಟ ಆಡೋಕ್ಕೆ. ಇವಾಗ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ವಾವ್, ಎಷ್ಟು ಅದ್ಭುತವಾಗಿದೆ ನೋಡಿ. ಇಷ್ಟು ದೊಡ್ಡ ಕಾಯಿನ್ ಇರೋ ಚೆಸ್ ಬೋರ್ಡ್ ಕೂಡ ಇಲ್ಲಿದೆ. ತುಂಬ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿಂದ ನಿಮಗೆ ಫುಲ್ ಎರ್ಕಾಡ್ ಸಿಟಿ ವ್ಯೂ ಕಾಣಿಸುತ್ತೆ ನೋಡಿ. ನನ್ನ
ನನ್ನ ಮಗ ಓಡ್ ಹೋಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ. ನೋಡಿ ನನ್ನ ಮಗ ಓಡ್ ಬಂದು ಆಲ್ರೆಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಮಕ್ಕಳಾದಮೇಲೆ ಅವ್ರ ಖುಷಿನೇ ಜಾಸ್ತಿ ಅನಿಸುತ್ತಲ್ಲ ನಮಗೆ ಪೇರೆಂಟ್ಸ್ಗೆ. ಅವ್ನು ಆಡ್ತಾ ಇದ್ದಾನೆ, ಅದೇ ನೋಡಿ ಖುಷಿ ಪಡೋದು ಇವಾಗ. ಇವಾಗ ನಾವು ಎಂಟ್ರಿ ಆಗ್ತಿರೋದು ಯರಕಾಡ್ದು ಫೇಮಸ್ ಬೋಟಿಂಗ್ ಸೆಂಟರ್. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬೋಟ್ ಹೌಸ್ ಎಂಟ್ರಿ ಫೀ ನಿಮಗೆ 10 ರುಪೀಸ್ ಇದೆ ಅಡಲ್ಟ್ಗೆ, ಮತ್ತು ಚಿಲ್ಡ್ರನ್ಗೆ 5 ರುಪೀಸ್ ಇದೆ. ಬೇರೆ ಡೀಟೇಲ್ ಎಲ್ಲ ಈ ಬೋರ್ಡಲ್ಲಿದೆ. ಇದು ಬೋಟ್ ಬುಕ್ಕಿಂಗ್ ಸೆಂಟರು. ನಿಮ್ಗೆ ಯಾವ ಬೋಟ್ ಬೇಕೋ ಆ ಬೋಟನ್ನು ನೀವು ತೊಗೋಬೋದು. ತುಂಬಾನೇ ಆಪ್ಷನ್ಸ್ ಇದೆ. ಡಿಫ್ರೆಂಟ್ ಬೋಟ್ಸು, ಡಿಫ್ರೆಂಟ್ ನಂಬರ್ ಆಫ್ ಪರ್ಸನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದೇ ಸೆಲೆಕ್ಟ್ ಮಾಡ್ಬೋದು. ಇವಾಗ ಬೋಟಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಪೆಡಲ್ ಬೋಟ್ ತೊಗೊಳ್ಲಿಲ್ಲ, ಯಾಕಂದರೆ ಪಾಪು ಚಿಕ್ಕವನಿದ್ದ. ಸೇಫ್ಟಿ ಬೆಲ್ಟ್ ಎಲ್ಲ ಹಾಕ್ಕೊಂಡು ಸೇಫಾಗಿ ಬೋಟಿಂಗ್ ಮಾಡ್ತಾ ಇದ್ದೀವಿ. ಲೇಕ್ ತುಂಬ ದೊಡ್ಡದಾಗಿದೆ. 15 ಮಿನಿಟ್ಸ್ ಮತ್ತು ಹಾಫ್ ಆನ್ ಅವರ್ ರೌಂಡ್ಸ್ ಹಾಕ್ಸ್ತಾರೆ. ನಿಮ್ಗೆ ಯಾವ ಟೈಮ್ ಬೇಕೋ ಅಷ್ಟೇ ಟೈಮ್ಗೋಸ್ಕರ ನೀವು ಬೋಟಿಂಗ್ ಮಾಡ್ಬೋದು. ತುಂಬ ತಣ್ಣಗಿದೆ, ತುಂಬ ಸಖತ್ತಾಗಿದೆ. ಬೋಟಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಇವಾಗ ನಾವು ಯರಕಾಡ್ದು ಅಣ್ಣ ಪಾರ್ಕ್ಗೆ ಬಂದಿದ್ದೀವಿ. ಬೋಟಿಂಗ್ ಹೌಸ್ ಆಪೋಸಿಟ್ ನಿಮಗೆ ಅಣ್ಣ ಪಾರ್ಕ್ ಇರುತ್ತೆ. ಅಡಲ್ಟ್ಗೆ 40 ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ, ಕಿಡ್ಸ್ಗೆ 20 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಬನ್ನಿ ಹೇಗಿದೆ ಗಾರ್ಡನ್ ಅಂತ ನೋಡೋಣ. ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ಕಾಣಿಸುತ್ತೆ ಮಳೆ ಬರ್ತಾ ಇದೆ. ಗಾರ್ಡನ್ ಫುಲ್ ಫ್ಲವರ್ಸಿಂದ ಇದೆ. ಪರ್ಪಲ್ ಕಲರ್ ಫ್ಲವರ್ಸ್, ರೋಸ್. ನೋಡಿ ಎಷ್ಟು ದೊಡ್ಡದಾಗಿರೋ ರೋಸ್ ಫ್ಲವರ್ಸ್ ಇದೆ. ಇದು ನೋಡಿ ಎಷ್ಟು ದೊಡ್ಡದಾಗಿರೋ ರೋಸ್ ಫ್ಲವರ್ ಇದೆ. ಇಷ್ಟು ದೊಡ್ಡದಾಗಿರೋ ರೋಸ್ ಫ್ಲವರ್ ಎಲ್ಲಾದರೂ ನೋಡಿದ್ದೀರಾ? ನೋಡಿ ಎಷ್ಟು ಸಖತ್ತಾಗಿದೆ ರೋಸ್ ಫ್ಲವರ್. ಇಲ್ಲಿ ಫುಲ್ ಸರೌಂಡಿಂಗ್ ಅವರು ಫುಲ್ ರೋಸ್ ಪ್ಲ್ಯಾಂಟನ್ನೇ ಹಾಕಿದ್ದಾರೆ. ಆ ಕಡೆ ನಮಗೆ ರೋಸ್ ಪ್ಲ್ಯಾಂಟ್ಸೇ ಕಾಣಿಸುತ್ತೆ. ತುಂಬ ದೊಡ್ಡದಾಗಿರೋ ವಿಶಿಷ್ಟವಾದ ರೋಸ್ ಪ್ಲ್ಯಾಂಟ್ಸಿಂದ ಡೆಕೋರೇಟ್ ಮಾಡಿದ್ದಾರೆ ಗಾರ್ಡನನ್ನು. ಈ ಫ್ಲವರ್ ನೋಡಿ ಎಷ್ಟು ಸುಂದರವಾಗಿದೆ, ಪರ್ಪಲ್ ಕಲರ್. ಮೊದಲೇ ಪ್ಲ್ಯಾಂಟ್ ಲವರ್ಸ್ ನಾವು, ಎಲ್ಲಿ ಹೋದರೂ ಪ್ಲ್ಯಾಂಟ್ ಮೇಲೇ ಕಣ್ಣು ಹೋಗುತ್ತೆ. ಅದೇ ಥರ ಗಾರ್ಡನ್ಸ್ಗಳು ನಮಗೆ ಸಿಗುತ್ತೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರ್ಸೋಕ್ಕೆ. ಬನ್ನಿ ಮತ್ತೇನಿದೆ ನೋಡೋಣ. ನೋಡಿ ಎಷ್ಟೊಂದು ವೆರೈಟಿ ಆಫ್ ಫ್ಲವರ್ಸ್ ಇದೆ ಇಲ್ಲಿ. ಇಲ್ಲಿ ನರ್ಸರಿ ಕೂಡ ಅವೈಲೇಬಲ್ ಇದೆ. ಅಣ್ಣ ಪಾರ್ಕ್ ಒಳಗಡೆ ಒಂದು ಪುಟಾಣಿಯಾಗಿರೋ ನರ್ಸರಿ ಇದೆ. ಏನೇನು ಪ್ಲ್ಯಾಂಟ್ಸ್ ಇದೆ ಅಂತ ನೋಡೋಣ ಬನ್ನಿ. ತುಂಬ ಡಿಫ್ರೆಂಟ್ ಆಗಿರೋ ಫ್ಲವರ್ ಇದೆ. ಈ ಪ್ಲ್ಯಾಂಟ್ ನೋಡಿ, ಈ ಥರ ಫ್ಲವರ್ ಪ್ಲ್ಯಾಂಟ್ ಎಲ್ಲಾದರೂ ನೋಡಿದ್ದೀರಾ ನೀವು? ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ? ಕಲರ್ ಕಾಂಬಿನೇಷನ್ ನೋಡಿ ತುಂಬ ಸಖತ್ತಾಗಿದೆ. ಎಷ್ಟು ದೊಡ್ಡ ದೊಡ್ಡ ಫ್ಲವರ್ದು ಪ್ಲ್ಯಾಂಟ್ ಇದೆ ನೋಡಿ. ರೆಡ್, ಆರೆಂಜ್, ವೈಟ್
ತುಂಬ ಸಖತ್ತಾಗಿದೆ. ಪೀಸ್ ಲಿಲಿ ಪ್ಲಾಂಟ್ ನೋಡಿ ಎಷ್ಟೊಂದು ಕಲೆಕ್ಷನ್ ಇದೆ ಇಲ್ಲಿ. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿರೋ ಇಂಡೋರ್ ಪ್ಲಾಂಟ್ಸ್ ಇದೆ. ಎಷ್ಟು ಕಲರ್ಸಲ್ಲಿದೆ ನೋಡಿ. ಪೇಂಟ್ ಮಾಡಿರೋ ಥರ ಲಿಪ್ಸ್ ಇದೆ ನೋಡಿ. ಎಷ್ಟು ಹೆಲ್ದಿ ಆಗಿರೋ ಜೇಡ್ ಪ್ಲಾಂಟ್ ಇದೆ ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ. ಇಲ್ಲಿ ನೋಡಿ ಫುಲ್ ಫ್ಲವರಿನ್ ಪ್ಲಾಂಟ್ ಇಟ್ಟಿದ್ದಾರೆ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ. ಇಲ್ಲಿ ತುಂಬ ಪ್ಲಾಂಟ್ಸ್ ಕಲೆಕ್ಷನ್ ಕೂಡ ಇದೆ. ಸೇಲ್ಗೂ ಇಟ್ಟಿದ್ದಾರೆ. ನಿಮಗೆ ಯಾವ ಪ್ಲಾಂಟ್ಸ್ ಬೇಕೋ ಆ ಪ್ಲಾಂಟ್ಸನ್ನು ನೀವು ಬೈ ಮಾಡ್ಬೋದು. ಲೇಡೀಸ್ ಸೀಟ್ ಎಂಟ್ರಿ ಪಾಯಿಂಟ್. ಬನ್ನಿ ಹೋಗೋಣ. ಇದು ಬಂದ್ಬಿಟ್ಟು ಲೇಡೀಸ್ ಸೀಟ್ ವ್ಯೂ ಪಾಯಿಂಟ್. ಇವಾಗ ನಾವು ಬಂದಿರೋದು ಜೆಂಟ್ಸ್ ಸೀಟ್ ವ್ಯೂ ಪಾಯಿಂಟ್ಗೆ. ಇಲ್ಲಿಂದ ನೀವು ಸ್ಟೆಪ್ಸ್ ಹತ್ಕೊಂಡು ಹೋದರೆ ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಬನ್ನಿ ನೋಡೋಣ. ಇವತ್ತು ಕ್ಲೈಮೇಟ್ ಮಾತ್ರ ತುಂಬ ಸಖತ್ತಾಗಿದೆ. ಮಳೆನೂ ಆಯ್ತಲ್ವಾ, ಅದಕ್ಕೆ ಕೋಲ್ಡ್ ಆಗಿದೆ ಕ್ಲೈಮೇಟ್. ಬನ್ನಿ ವ್ಯೂ ಹೆಂಗಿದೆ ಅಂತ ನೋಡೋಣ. ಇದು ಜೆಂಟ್ಸ್ ಸೀಟ್. ಬರೀ ಜೆಂಟ್ಸ್ಗಷ್ಟೇ ಅಲ್ಲ, ಎಲ್ಲರೂ ಬರ್ಬೋದು. ಬನ್ನಿ ವ್ಯೂ ಹೆಂಗಿದೆ ಅಂತ ನೋಡೋಣ. ಜೆಂಟ್ಸ್ ಪಾಯಿಂಟ್ದು ವ್ಯೂ ತುಂಬ ಸುಂದರವಾಗಿದೆ. ಇಲ್ಲಿ ಟೋಟಲ್ ಆಗಿ 3 ಪಾಯಿಂಟ್ಸ್ಗಳಿದೆ. ಜೆಂಟ್ಸ್ ಪಾಯಿಂಟ್, ಲೇಡೀಸ್ ಪಾಯಿಂಟ್ ಮತ್ತು ಚಿಲ್ಡ್ರನ್ ಪಾಯಿಂಟ್. ಎಲ್ಲರಿಗಿಂತ ಸುಂದರವಾದ ವ್ಯೂ ಇರೋದು ಜೆಂಟ್ಸ್ ಪಾಯಿಂಟಿಂದ. ಮೆನ್ ವಿಲ್ ಬಿ ಮೆನ್ ಅಂತಾರಲ್ಲ, ಆ ಥರ. ನಾವು ಟೈಮ್ ಪ್ರಕಾರ ಯಾವುದು ಟಾಪ್ ಟೂರಿಸ್ಟ್ ಪಾಯಿಂಟ್ಸ್ ಇದೆಯೋ ಅದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀವಿ. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ಈ ಎಲ್ಲ ಪ್ಲೇಸ್ಗಳನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ಲೇಡೀಸ್ ಸೀಟ್ ವ್ಯೂ ಪಾಯಿಂಟ್ ಹೋಗೋ ದಾರಿಲಿ ನಿಮಗೆ ಸಿಲ್ಕ್ ವರ್ಡ್ ಇದೆ. ಸಿಲ್ಕ್ ವರ್ಡಲ್ಲಿ ನಿಮಗೆ ಹೇಗೆ ಸಿಲ್ಕ್ ಫಾರ್ಮಿಂಗ್ ಮಾಡಬೇಕು, ಏನೇನು ರಾ ಮಟೀರಿಯಲ್ಸ್ ಬೇಕು, ಆ ಥರ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಕೊಡ್ತಾರೆ. ಅದ್ರ ಪಕ್ಕದಲ್ಲೇ ನಿಮಗೆ ರೋಸ್ ಗಾರ್ಡನ್ ಇದೆ. ನಾವಿಲ್ಲಿ ಬರ್ತಾ 6 o'clock ಆಗೋಯಿತು, ಅದಕ್ಕಾಗಿ ಎಲ್ಲನೂ ಕ್ಲೋಸ್ ಆಗಿದೆ. ಬೈಸನ್ ನೀವು ಯಾವಾಗಲಾದರೂ ಲೈವ್ ಆಗಿ ನೋಡಿದ್ದೀರಾ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ನಾವು ಲಕ್ಕಿ ಫೀಲ್ ಮಾಡ್ತಾ ಇದ್ದೀವಿ. ಇವತ್ತು ಫಾರೆಸ್ಟಲ್ಲಿ ನಮ್ಗೆ ಕಾಣೋ ಥರನೇ ಬೈಸನ್ ನಿಂತ್ಕೊಂಡಿದೆ. ಕನ್ನಡದಲ್ಲಿ ಕಾಡೆಮ್ಮೆ ಅಂತಾರೆ ಇದಕ್ಕೆ. ನಮ್ಮ ಸೈಡ್ ಆಕಳ ಎಲ್ಲ ಹುಲ್ಲು ಹೆಂಗೆ ತಿನ್ನುತ್ತೋ ಹಾಗೆ ಅದು ತಿಂತಾ ಇದೆ ನೋಡಿ. ನಾವು ಇವಾಗ ಬಂದಿರೋದು ಎರ್ಕಾಡ್ದು ಚಾಕ್ಲೇಟ್ ಫ್ಯಾಕ್ಟರಿಗೆ. ಇದ್ರ ಹೆಸರು ಬಂದ್ಬಿಟ್ಟು ಚಾಕ್ಲೇಟ್ ಫ್ಯಾಕ್ಟ್ರಿ ಎಕ್ಸ್ಪ್ರೆಸ್.
ನೀವು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಎಂಟ್ರಿಲೇ ನೀವು ಅವರು ವೈಟ್ ಚಾಕ್ಲೇಟನ್ನು ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಹಾಟ್ ಆಗಿರೋ ವೈಟ್ ಚಾಕ್ಲೇಟನ್ನು ಕೊಡ್ತಾರೆ. ತುಂಬ ಟೇಸ್ಟಿ ಆಗಿರುತ್ತೆ. ನಾವು ಆಲ್ರೆಡಿ ತಿಂದಿದ್ದೀನಿ, ಮತ್ತೆ ತಿಂತಾ ಇದ್ದೀನಿ ನೋಡಿ. ಅವ್ರು ಹೇಳ್ತಾ ಇದ್ದಾರೆ ಹೇಗೆ ಹೋಟೆಲಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ವೆಲ್ಕಮ್ ಡ್ರಿಂಕ್ ಕೊಡ್ತಾರೋ ಆ ಥರ ವೆಲ್ಕಮ್ ಚಾಕ್ಲೇಟನ್ನು ಕೊಡ್ತಾ ಇದ್ದಾರೆ ಇವರು. ನೋಡಿ ಎಷ್ಟು ಡಿಫ್ರೆಂಟ್ ಆದ ಕ್ಯಾಂಡೀಸ್ಗಳಿದೆ. ಚಾಕ್ಲೇಟ್ಸ್ ಇದೆ, ಮಿಲ್ಕ್ ಚಾಕ್ಲೇಟ್ ಇದೆ. ವೈನ್ ಲವರ್ಸ್ಗೆ ರೆಡ್ ವೈನ್ ಕೂಡ ಇದೆ. ಡಿಫ್ರೆಂಟ್ ಫ್ಲೇವರ್ಡ್ ವೈನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಹಿಬಿಸ್ಕಸ್ ಶಾಂಪೂ, ಕೊಕೊನಟ್ ಆಯಿಲ್, ಚಂದನ್. ಬನ್ನಿ ಇವಾಗ ಅವ್ರ ಫ್ಯಾಕ್ಟ್ರಿಯಲ್ಲಿ ಹೇಗೆ ಪ್ರೊಡಕ್ಷನ್ ಆಗುತ್ತೆ ಅಂತ ನೋಡೋಣ. ರಿಯಲ್ ಆಗಿ ಚಾಕ್ಲೇಟ್ ಹೇಗೆ ರೆಡಿ ಆಗುತ್ತೆ ಅಂತ ಯಾವಾಗಲಾದರೂ ನೋಡಿದ್ದೀರಾ? ನೋಡಿ ಇವಾಗ ನಾವು ಆ್ಯಕ್ಚುಯಲ್ ಆಗಿ ಹೇಗೆ ಚಾಕ್ಲೇಟ್ ರೆಡಿ ಆಗುತ್ತೆ ಅದೇ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. This is a cocoa fruit. See this cocoa fruit and seed. It's a nice taste also. After remove the seeds and wash and make it dry and fried and make a powder like together mix with the milk and butter, sugar, everything mixed, then only chocolate it will become. Yeah, fully the tank in the hot water and the top of the another pot inside this milk chocolate is boiling like that. ಡಿನ್ನರ್ ಟೈಮ್ ಆಗಿದೆ, ಇವಾಗ ಊಟಕ್ಕೆ ಹೋಗೋಣ. ರಾತ್ರಿಯಲ್ಲೇ ಎಷ್ಟು ಗ್ರೀನರಿ ಆಗಿದೆ ನೋಡಿ ಈ ರೆಸ್ಟೋರೆಂಟ್. ರೆಸಾರ್ಟ್ ಕೂಡ ಇದೆ ಇವ್ರದ್ದು. ತುಂಬ ತುಂಬ ಡಿಫ್ರೆಂಟ್ ಆಗಿದೆ. ರಾತ್ರಿನೇ ಎಷ್ಟು ಗ್ರೀನರಿ ಆಗಿ ಕಾಣಿಸುತ್ತೆ. ಬೆಳಗ್ಗೆ ಬಂದರೆ ಇನ್ನೂ ವ್ಯೂ ತುಂಬ ಸಖತ್ತಾಗಿರುತ್ತೆ. ಬನ್ನಿ ಊಟ ಮಾಡೋಣ. ನಾವು ಬಂದಿರೋದು ಲವ್ ಫೋರ್ ಸೀಸನ್ ರೆಸಾರ್ಟ್ಗೆ. ತುಂಬ ಡಿಫ್ರೆಂಟ್ ಆಗಿದೆ. ಟ್ರೈಬಲ್ ಫುಡ್ ಕೂಡ ಇವರು ಸರ್ವ್ ಮಾಡ್ತಾರೆ. ಬಂಬು ಬಿರಿಯಾನಿ ಕೊಡ್ತಾರೆ. ಬನ್ನಿ ಫುಡ್ ಆರ್ಡರ್ ಮಾಡಿದ್ದೀವಿ. ಸೂಪ್ ಬಂದಿದೆ, ಕುಡಿಯೋಣ. ರೆಸ್ಟೋರೆಂಟ್ ಹಿಲ್ಲಲ್ಲಿರೋದ್ರಿಂದ ತುಂಬ ಕೋಲ್ಡ್ ಆಗಿದೆ, ಅದಕ್ಕೆ ಸೂಪ್ ಆರ್ಡರ್ ಮಾಡಿದ್ದೀವಿ. ಕುಡಿತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಅಂದರೆ ಅವರು ಟ್ರೈಬಲ್ ಫುಡ್ ಸರ್ವ್ ಮಾಡ್ತಾರೆ. ನಾವು ಒಂದು ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ. ನೋಡಿ ವೇ ಆಫ್ ಸರ್ವಿಂಗ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಸ್ಟಾರ್ಟರ್ ಇವಾಗ ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ ಹೆಂಗಿದೆ ಅಂತ. ಮಸಾಲೆ ಮಾತ್ರ ತುಂಬ ಸಖತ್ತಾಗಿದೆ. ಇವರು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಅವ್ರದ್ದು ಇನ್ಹೌಸ್ ರೆಸ್ಟೋರೆಂಟ್ ಇದೆ. ಇವತ್ತು ಬ್ರೇಕ್ಫಾಸ್ಟ್ ಅಲಕಾಟ್ ಇದೆ. ಬನ್ನಿ ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡೋಣ. ನೋಡಿ ಈ ಥರ ಸ್ಟೋನ್ ಕೂಡ ಇದೆ ಇಲ್ಲಿ ರೆಸ್ಟೋರೆಂಟ್ ಒಳಗಡೆ. ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ. ಬನ್ನಿ ನೋಡೋಣ. ಕ್ಯಾರಮ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಸ್ನೂಕರ್ ಕೂಡ ಇದೆ.
ಇವಾಗ ನಾವು ಮಕ್ಕಳಿಗೆ ಮತ್ತು ಯಂಗ್ಸ್ಟರ್ಗೆ ಇಷ್ಟ ಆಗೋ ಒಂದು ಅಡ್ವೆಂಚರಸ್ ಪಾರ್ಕ್ಗೆ ಬಂದಿದ್ವಿ. ಇದರ ಹೆಸರು ಸ್ಕೈ ಪಾರ್ಕ್. ಬನ್ನಿ ಸ್ಕೈ ಪಾರ್ಕಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡೋಣ. ನೀವು ಎಂಟ್ರಿ ಆಗಿ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಿಮಗೆ ಪಾರ್ಕಿಂಗ್ ಇದೆ. ಎಷ್ಟು ಬೇಕೋ ಅಷ್ಟು ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ಮತ್ತು ರೈಟ್ ಸೈಡಲ್ಲಿ ನಿಮಗೆ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತೊಗೊಂಡಾಯಿತು, ಇವಾಗ ಎಂಟ್ರಿ ಮಾಡ್ತಿದ್ದೀವಿ, ಬನ್ನಿ. ಸ್ಕೈ ಪಾರ್ಕಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಆ ಡೈರೆಕ್ಷನನ್ನು ನೀವು ಫಾಲೋ ಮಾಡಿದ್ರೆ ಆ ಗೇಮ್ಸಲ್ಲಿ ಅವೈಲೇಬಲ್ ಇದೆ. 33+ ಆ್ಯಕ್ಟಿವಿಟೀಸ್ ಫ್ರೀ ಇದೆ. ಇಲ್ಲಿ ಇಷ್ಟು ದೊಡ್ಡದಾದ ಗೋರಿಲ್ಲಾ ಇದೆ. ನೀವೆಲ್ಲಾದರೂ ನೋಡಿದ್ದೀರಾ ಇಷ್ಟು ದೊಡ್ಡ ಗೋರಿಲ್ಲಾ? ಇಲ್ಲಿ ನೋಡಿ, ಶೋಲೆ ಮೂವಿ ಥರ ವೆಸ್ಪಾ ಕೂಡ ಇದೆ, ಆದರೆ ಕಲರ್ ಮಾತ್ರ ಪಿಂಕ್. ಗರ್ಲ್ಸ್ಗೆ ತುಂಬ ಸೂಟ್ ಆಗುತ್ತಲ್ಲ ಪಿಂಕ್ ಕಲರು. ಬೂಮ್ ಬೂಮ್. ಪಾರ್ಕ್ ಒಳಗಡೆ ಈ ಥರ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ನಿಮಗೆ ಹೊಟ್ಟೆ ಹಸು ಆದರೆ ನೀವು ತಿಂದು ಆರಾಮಾಗಿ ಸುತ್ತಬಹುದು. ಎಂಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಎಲ್ಲ ಕ್ರೀಪರಿಂದ ಈ ಥರ ಡೆಕೋರೇಟ್ ಮಾಡಿದ್ದಾರೆ ಇವರು. ನೈಟ್ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಫುಲ್ ಲೈಟಿಂಗ್ ಕೂಡ ಹಾಕಿದ್ದಾರೆ. ನೈಟ್ ಶೋ ಕೂಡ ಇದೆ ಇವ್ರದ್ದು. 2 ಪ್ಯಾಕೇಜಸ್ ಇದೆ, ಡೇ ಪ್ಯಾಕೇಜ್ ಮತ್ತು ನೈಟ್ ಪ್ಯಾಕೇಜ್ ಕೂಡ ಇದೆ. 9:30 ಇಂದ 5:30ವರೆಗೂ ಟೈಮಿಂಗ್ ಇದೆ ಬೆಳಗ್ಗೆ, ಡೇ ಪ್ಯಾಕೇಜ್. ಇವಾಗ ನಾವು ಹೋಗ್ತಾ ಇರೋದು ಲಾಂಗೆಸ್ಟ್ ಕೆನೋಪಿ ಬ್ರಿಡ್ಜ್ ಮೇಲೆ. ಈ ತರ ಬಂಡೆಗಳ ಮೇಲೆ ಪೇಂಟಿಂಗ್ಸ್ ಕೂಡ ಇದೆ ನಿಮ್ಗೆ ನೋಡಕ್ಕೆ. ಈ ತರ ನೋಡಿ ಹಿಡನ್ ಫೇಸಸ್ಗಳು ಸಿಗುತ್ತೆ ನಿಮ್ಗೆ. ರಾತ್ರಿ ಲೈಟಿಂಗಿಗೋಸ್ಕರ ಇವರು ಈ ತರ ಬಟರ್ಫ್ಲೈ ವಿತ್ ಲೈಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ರಾತ್ರಿ ವ್ಯೂ ತುಂಬಾ ಸಖತ್ತಾಗಿರುತ್ತೆ. ಬನ್ನಿ ಇವಾಗ ಡಿಫ್ರೆಂಟ್ ಆದ ವರ್ಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಈ ವರ್ಡ್. ಎಷ್ಟು ಡಿಫ್ರೆಂಟ್ ಆದ ಕಲರ್ಸ್ ಮತ್ತೆ ಲೀವ್ಸ್, ಫಿಶಸ್ ಎಲ್ಲ ಡ್ರಾ ಮಾಡಿದ್ದಾರೆ. ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನೋಡಿ. ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಂಟ್ರಿ ಆದ ತಕ್ಷಣ ನಿಮ್ಗೆ ವಾವ್ ತರ ಕಾಣಿಸುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಇನ್ನೊಂದು ಸೆಕ್ಷನ್ಗೆ. ಅಲ್ಲಿ ಬರ್ಡ್ ಐವರಿ ಇದೆ, ಅಕ್ವೇರಿಯಂ ಇದೆ, ಮತ್ತೇನೇನಿದೆ ಅಂತ ನೋಡೋಣ ಬನ್ನಿ. ಇವಾಗ ನಾವು ಎಂಟ್ರಿ ಆಗಿರೋದು ಟನೆಲ್ ಅಕ್ವೇರಿಯಂ. ಹೊರಗಡೆ ಬೋಟ್ ತರ ಶೇಪ್ ಇದೆ, ಒಳಗಡೆ ಟನೆಲ್ ಅಕ್ವೇರಿಯಂ ಇದೆ. ನೋಡಿ ಎಷ್ಟೊಂದು ಕಲರ್ಫುಲ್ ಆದ ಫಿಶಸ್ಗಳಿದೆ ಇಲ್ಲಿ ಅಂತ. ಇವಾಗ ನಾವು ಹೋಗ್ತಾ ಇರೋದು ಬರ್ಡ್ಸ್ ಐವರಿಗೆ. ಬನ್ನಿ ಯಾವ್ಯಾವ ತರ ಬರ್ಡ್ಸ್ ಇದೆ ಅಂತ ನೋಡೋಣ.
ಎಷ್ಟು ಕಲರ್ಫುಲ್ ಆದ ಪ್ಯಾರೆಟ್ಸ್ ಇದೆ ನೋಡಿ. ಈ ಬರ್ಡ್ ಹೆಸರು ಅಂದ್ರೆ ಹಾರ್ನ್ ಬಿಲ್. ಫುಲ್ ಬರ್ಡ್ಸ್ ನಾಯ್ಸ್ ಇದೆ, ನಿಮ್ಗೆ ಮಾತಾಡಿದ್ ಕೇಳಿಸ್ತಿರ್ಬೋದು. ಇಲ್ಲಿ ನೋಡಿ ಮಕಾವ್ ಇದೆ, 3 ಮಕಾವ್ ಇದೆ. ತುಂಬಾ ಸಖತ್ತಾಗಿದೆ ಬರ್ಡ್ಸ್ ವರ್ಡ್. ಅಲೆಕ್ಸ್ ರಿಯೋ, ಮೋಗ್ಲಿ ರಿಯೋ. ಇವ್ರ ಹೆಸರು ಅಲೆಕ್ಸ್ ಮೋಗ್ಲಿ ರಿಯೋ ಅಂತ. ಎಷ್ಟು ಸಖತ್ತಾಗಿದೆ ನೋಡಿ. ಈ ಕಡೆ ಒಂದು ಕೂತ್ಕೊಂಡಿದೆ. ಭಯ ಆಗ್ತಾ ಇಲ್ಲ ನನಗೆ. ಮೋಗ್ಲಿ ಇದ್ರ ಹೆಸರು ಬಂದು ಮೋಗ್ಲಿ. ನೋಡಿ ಎಷ್ಟು ಸುಂದರವಾಗಿ ಶೋಲ್ಡರ್ ಮೇಲೆ ಕೂತ್ಕೊಂಡಿದೆ. ಕಾಡು ಅಂದ್ರೆ ಯಾವಾಗ್ಲೂ ಪ್ರಾಣಿಗಳಿರುತ್ತೆ. ಇಲ್ಲಿ ಲೈವ್ ಪ್ರಾಣಿಗಳು ಇಲ್ಲ ಕಣ್ರಿ. ಇಲ್ಲಿ ಈ ತರ ಗ್ರಾಸಿಂದ ಮಾಡಿರೋ ಎನಿಮಲ್ಸ್ ನೋಡಲ್ ಸಿಗುತ್ತೆ ನಿಮ್ಗೆ. ಎಲಿಫೆಂಟ್ಸ್ ಇದೆ, ಹಿಪ್ಪೋಪೊಟಮಸ್ ಇದೆ, ರೈನೋಸರಸ್ ಇದೆ, ಕಾಂಗರೂ ಇದೆ. ಇದಕ್ಕೆ ರೂಫ್ ಚೇರ್ ಅಂತ ಅಂತಾರೆ. ನಾವು ಇವಾಗ ಹೋಗ್ತೀವಿ. ಇವಾಗ ನಾವು ಸ್ಕೈ ವಾಕ್ಗೆ ರೋಪ್ ವೇ ಇಂದ ಹೋಗ್ತಾ ಇದೀವಿ. 3 ತರ ಆಪ್ಷನ್ ಇದೆ ನಿಮ್ಗೆ. ಒಂದು ನೀವು ನಡ್ಕೊಂಡು ಹೋಗ್ಬೋದು, ಒಂದು ಸಫಾರಿ ಇದೆ, ಒಂದು ಈ ತರ ರೋಪ್ ವೇ ಇದೆ. ರೋಪ್ ವೇ 150 1 ವೇ ಚಾರ್ಜ್ ಮಾಡ್ತಾ ಇದ್ದಾರೆ ಪರ್ ಪರ್ಸನ್. ನಿಮ್ಗೆ ಸುತ್ತಮುತ್ತಲು ಜಾಸ್ತಿ ಪೆಪ್ಪರ್ ಟ್ರೀಸ್ ಕಾಣಿಸುತ್ತೆ, ಪೆಪ್ಪರ್ ಕ್ರೀಪರ್ಸ್ ಕಾಣಿಸುತ್ತೆ, ಕಾಫಿ ಟ್ರೀಸ್ ಇದೆ, ಆರೆಂಜ್ ಪ್ಲಾಂಟ್ಸ್ ಕೂಡ ಇದೆ ಇಲ್ಲಿ. ಸಖತ್ತಾಗಿದೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ. ವ್ಯೂ ಸ್ಕೈ ವಾಕ್ ಹೋಗ್ತಾ ಇದ್ದೀವಿ. ಅಕ್ಷತಾ ಮತ್ತು ಪಾಪು ಬರಲಿಲ್ಲ, ತುಂಬ ನಡಬೇಕಂತ. ನಾವು ಹೋಗಿ ನೋಡಿ ಬರೋಣ ಹೆಂಗಿದೆ ಅಂತ ವ್ಯೂ. ಅಂತೂ ಇಂತೂ ಬಂತು. ಓಹ್, ಸಖತ್ ಎಕ್ಸ್ಪೀರಿಯನ್ಸು. ತುಂಬ ಭಯ ಆಗತ್ತೆ ಕೆಳಗಡೆ ನೋಡಿದ್ರೆ. ವ್ಯೂ ನೋಡ್ರಿ ಹೆಂಗಿದೆ, ಸಖತ್ತು. This is the highest peak in Erkard. Look at the view, guys. Superb. Entire Erkard city you can watch from here. Nice experience. Cool breeze. Really awesome. A kind of must visit place in Erkard. ಇಲ್ಲಿ
ತರ ಏನೋ ಒಂದು ಸೆಟಪ್ ಮಾಡಿದ್ದಾರೆ. ಎತ್ತುಗಳಿದೆ, ಹಟ್ಟಿದೆ, ಬಂಡಿ ಇದೆ. ಸ್ಕೈ ವಾಕ್ಗೆ ಬರ್ಬೇಕಾದ್ರೆ ನಾವು ರೋಪ್ ವೇ ಇಂದ ಬಂದ್ವಿ. ಇವಾಗ ವಾಪಸ್ ಹೋಗ್ಬೇಕಾದ್ರೆ ಜೀಪ್ ಇಂದ ಹೋಗ್ತಾ ಇದೀವಿ. ಇದು ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ. ಡಿಫ್ರೆಂಟ್ ಇದೆ ಎಕ್ಸ್ಪೀರಿಯನ್ಸ್. ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಳ್ಬೇಕು. ಇದು ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಇದೆ. ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಅಡ್ವೆಂಚರಸ್ ಆಗಿದೆ. ನಿಮ್ಗೆ ಸುತ್ತಮುತ್ತಲು ಫುಲ್ ಕಾಫಿ ಪ್ಲಾಂಟೇಶನ್ ಕಾಣಿಸುತ್ತೆ. ಇವಾಗೆಲ್ಲ ಫ್ಲವರಿಂಗ್ ಸೀಸನ್. ವೈಟ್ ಕಲರ್ ಫ್ಲವರ್ಸ್ ಆಗುತ್ತೆ ಕಾಫಿಗೆ. ಜೀಪ್ ಕೂಡ ನಡ್ಕೊಂಡು ಹೋಗಿರೋ ಅಷ್ಟು ಸ್ಪೀಡಲ್ಲೇ ನಡೆಸ್ಬೇಕು ಕಣ್ರಿ, ಯಾಕಂದ್ರೆ ಅಷ್ಟು ಸ್ಲೋಪ್ ಇದೆ. ಈಗ ನಾವು ಅಡ್ವೆಂಚರಸ್ ಆಕ್ಟಿವಿಟಿ ಸೆಕ್ಷನ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ ಏನೇನು ಆಕ್ಟಿವಿಟೀಸ್ ಇದೆ ಅಂತ. ನೋಡ್ರಿ, ಇದು ಇನ್ನೊಂದು ನೋಡ್ಕೊಂಡು ಕಾಯೆಲ್ಲ ಇಡಬೇಕು. ನೋಡ್ರಿ, ವಾಕು ಮೇಲೆಗಡೆ ಕೈ ಇಡ್ತಾ ಇದ್ದೀನಿ. ಭಯ ಆಗತ್ತೆ, ಎಲ್ಲ ಶೇಕ್ ಆಗ್ತಾ ಇದೆ. ಸುಸ್ತಾಗಿ ಹೋಗ್ತೀರಾ? ಅಯ್ಯಪ್ಪ, ಫುಲ್ ಸುಸ್ತಾಗಿ ಹೋಗ್ತೀರಾ. ನೋಡ್ರಿ, ಈಗ ಇನ್ನೊಂದು ಆಕ್ಟಿವಿಟಿಗೆ ಹೋಗ್ತಾ ಇದ್ದೀವಿ. ಸೈಕ್ಲಿಂಗ್. ಜಿಪ್ ಲೈನ್ ಈಗ ಜಸ್ಟ್ ಆಯ್ತು. ನೋಡ್ರಿ ಹಂಗೆ ಹೋಗ್ಬೇಕು ನೋಡ್ರಿ. ಓ ಸೂಪರ್. ನಮ್ಮ ಸೈಕಲ್ ಬರ್ತಾ ಇದೆ. ಓ ಸೂಪರ್ ರೀ, ಭಯ ಆಗ್ತಾ ಇದೆ. ಓ ಅದೇ ಒಂಥರ ಸಖತ್ ಎಕ್ಸ್ಪೀರಿಯನ್ಸು. ನೋಡ್ಬೋದು ಹೆಂಗಿದೆ ಅಂತ. ಎಲ್ಲ ಅಡ್ವೆಂಚರಸ್ ಗೇಮ್ಸನ್ನು ಮುಗಿಸಿ ಇವಾಗ ಬೇರೊಂದು ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಕಾಡಿನ ಮಧ್ಯೆ ಇರೋ ಫೀಲಿಂಗ್ ಬರುತ್ತೆ. ತುಂಬ ಸಖತ್ತಾಗಿದೆ. ನಿಮ್ಮ ಮನಸ್ಸಿಗೆ ಆ ಫೀಲಿಂಗ್ ಶಾಂತತೆ ಬರುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿ ಮುಂದೆ ಏನಿದೆ ಅಂತ ನೋಡೋಣ ಬನ್ನಿ. ಈ ಕ್ಯಾಕ್ಟಸ್ ನೋಡಿ, ಏಜ್ ಎಷ್ಟಿರ್ಬೋದು ಗೆಸ್ ಮಾಡಿ ನೋಡೋಣ. ಇದು 200+ ಇಯರ್ಸ್ದು ಕ್ಯಾಕ್ಟಸ್ ಪ್ಲ್ಯಾಂಟು. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಮರದ ಥರ ಹೈಟ್ ಆಗಿದೆ ನೋಡಿ. ಇವಾಗ ನಾವು ಹೋಗ್ತಾ ಇರೋದು ಮ್ಯೂಸಿಯಂಗೆ. ರಾತ್ರಿ ನಿಮಗೆ ಲೇಸರ್ ಶೋ ಕೂಡ ಇರುತ್ತೆ. ಇದು ಮ್ಯೂಸಿಯಮ್ದು ಎಂಟ್ರಿ ಪಾಯಿಂಟು. ಬನ್ನಿ ಒಳಗಡೆ ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ತುಂಬ ಓಲ್ಡ್ ಆದ ಫೋಟೋ ಫ್ರೇಮ್ಸು, ಪೋಸ್ಟ್ ಕಾರ್ಡ್ಸು, ತುಂಬ ಓಲ್ಡ್ ಐಟಮ್ಸ್ ಇಟ್ಟಿದ್ದಾರೆ. ಒಳಗಡೆ ಫೋಟೋಸ್ ಮತ್ತು ವಿಡಿಯೋಸ್ ಅಲೌಡ್ ಇಲ್ಲ, ಅದಕ್ಕೆ ನಿಮಗೆ ಈ ವಿಡಿಯೋ ಸಿಗೋದಿಲ್ಲ. ಅರಣ್ಯ ಅಂದ್ರೇ ಅದ್ಭುತ ಅಲ್ವಾ? ಈ ಅದ್ಭುತವನ್ನು ಅಟ್ರಾಕ್ಷನ್ ಆಗಿ ಇವರು ಮಾರ್ಪಡಿಸಿದ್ದಾರೆ. ನಮ್ಮ ಹಿಂದೆ ಕಾಣಿಸೋದು ಈ ಮರ 200 ಇಯರ್ಸ್ ಓಲ್ಡ್ ಮರ. ಈ ಮರದಲ್ಲಿ ಅವರು 101 ಎನಿಮಲ್ಸನ್ನ ಚಿತ್ರವನ್ನು ಬಿಡಿಸಿದ್ದಾರೆ. ಬನ್ನಿ ನೋಡೋಣ ಏನೇನು ಎನಿಮಲ್ಸ್ ಇದೆ ಅಂತ.
ನಾಯಿ, ಡಾಲ್ಫಿನ್, ಆನೆ, ಸಿಂಹ, ಚಿರತೆ, ಕ್ರೊಕೊಡೈಲ್, ಪಕ್ಷಿಗಳು. ಈ ಮರ ಇಲ್ಲಿದು ಒಂದು ಪಾಯಿಂಟ್ ಆಫ್ ಅಟ್ರಾಕ್ಷನ್. ಪ್ರೈಸಿಂಗ್ ಡೀಟೇಲ್ಸ್ ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ನೀವು ಈ ವಿಡಿಯೋ ಇಲ್ಲಿ ಪಾಸ್ ಮಾಡಿ ನೋಡ್ಬೋದು. ಸ್ಕೈ ಪಾರ್ಕ್ ಆಯಿತು, ಹೊಟ್ಟೆ ತುಂಬ ಊಟನೂ ಆಯಿತು. ಇವಾಗ ನಾವು ಹೋಗ್ತಾ ಇರೋದು ಪೀಕು ಪಾರ್ಕ್. ಬನ್ನಿ ಪೀಕು ಪಾರ್ಕ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಎಂಟ್ರಿ ಫೀ ಪರ್ ಪರ್ಸನ್ 300 ರೂಪೀಸ್ ಅಡಲ್ಟ್ಸ್ಗಿದೆ. ಇಲ್ಲೇ ಒಂದು ಬುದ್ಧ ಫೌಂಟನ್ ಇದೆ. ಇದು ಕೊಚಿನ್ ಬಂಟನ್ ಚಿಕನ್. ಮುಂದೆ ಕಾಣಿಸೋದು ನಿಮಗೆ ಪಾಲಿಶ್ ಚಿಕನ್. ಇದು ಚೈನಾ ಚಿಕನ್ನು. ನಿಮ್ಗೆ ನೆನಪಿರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ವಿ. ಲೈಫ್ ಸ್ಪ್ಯಾನು 8 to 9 ಇಯರ್ಸ್ ಇರುತ್ತೆ ಇದ್ರದ್ದು. ಇದು ನೋಡಿ ಟರ್ಕಿ. ಫುಲ್ ನವಿಲ್ ಥರ ಫುಲ್ ಫೆದರ್ ಎಲ್ಲ ತೆಗೆದಿದೆ. ಮಧ್ಯ ಮಧ್ಯ ಈ ಥರ ಸಿಟ್ಟಿಂಗ್ ಪಾಯಿಂಟ್ ಇದೆ. ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ಯಾರ್ದೋ ನಾಲ್ಗೆ ಮೇಲೆ ನಾವಿಬ್ಬರು ಕೂತ್ಕೊಂಡಿದ್ದೀವಿ, ನಾನು ಮತ್ತು ನನ್ನ ಮಗ. ತುಂಬ ಚೆನ್ನಾಗಿದೆ. ಬನ್ನಿ ಮತ್ತೆ ಮುಂದೆ ಏನೇನಿದೆ ಅಂತ ನೋಡೋಣ. ಪೀಕು ಪಾರ್ಕ್ ಒಳಗಡೆ ನಿಮಗೆ ಫಿಶ್ ಫೀಡಿಂಗ್ ಏರಿಯಾ ಕೂಡ ಇದೆ. ಸಾಕಷ್ಟು ಫಿಶ್ಗಳಿದೆ. ಈ ಥರ ಫೀಡಿಂಗ್ ಕೊಡ್ತಾರೆ ನಿಮ್ಮ ಕೈಗೆ. ನೀವು ನೀರಲ್ಲಿ ಇಟ್ಟರೆ ಸಾಕು, ಅದೇ ಬಂದು ತಿನ್ಕೊಂಡು ಹೋಗುತ್ತೆ. ಒಳಗಡೆ ಈ ಥರ ಫಾಲ್ಸ್ ಕೂಡ ಇದೆ. ಬನ್ನಿ ಈಗ ಬರ್ಡ್ಸ್ ಐವರಿಗೆ ಹೋಗೋಣ. ಇಲ್ಲಿ ನಿಮಗೆ ಲವ್ ಬರ್ಡ್ಸ್ ಮತ್ತು ಸನ್ಕೊನ್ನ ಬರ್ಡ್ಸ್ ಇದೆ. ಇಲ್ಲಿ ಕಾಕ್ಟೇಲ್ ಕೊಕ್ಯಾಟೋ ಇದೆ. ಇದು ಕಲರ್ಫುಲ್ ಆಗಿರೋ ಬರ್ಡ್ಸ್ ವರ್ಡ್. ಬನ್ನಿ ಏನೇನು ಬರ್ಡ್ಸ್ ಇದೆ ಅಂತ ನೋಡೋಣ. Don't eat my button. No, no. ಹೇಗೆ feed kar. So I'm feeding him. ಹೌಯಲ್ಲ. ಈ ಪಕ್ಷಿಯನ್ನ ಹತ್ರದಿಂದ ನಾವು ಶೂಟ್ ಮಾಡಕ್ಕೆ ಕ್ಯಾಮ್ರಾ ಮೂವ್ ಮಾಡಿದ್ವಿ. ಕ್ಯಾಮ್ರಾ ತಿನ್ನಕ್ಕೆ ಈ ಕಡೆ ಆ ಕಡೆ ಹಾರ್ತಾ ಇದೆ ನೋಡಿ ವೀಕ್ಷಕರೇ.
ಎಷ್ಟು ಕಲರ್ಫುಲ್ ಆಗಿರೋ ಬರ್ಡ್ಸ್ ಇದೆ ನೋಡಿ ಇಲ್ಲಿ. ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ. ಪಿಕಾಕ್ ಥರ ಕಾಣಿಸುತ್ತೆ, ಡಿಫ್ರೆಂಟ್ ಆಗಿದೆ ಇದು ಬರ್ಡು. ದೇವರ ಸೃಷ್ಟಿ ಎಷ್ಟು ಅದ್ಭುತ ನೋಡಿ ವೀಕ್ಷಕರೇ, ಎಷ್ಟು ಕಲರ್ಫುಲ್ ಆದ ಬರ್ಡ್ಸ್ಗಳಿದೆ. ಈ ಏರಿಯಾ ಫುಲ್ ನಿಮಗೆ ಅಕ್ವೇರಿಯಂ ಸಿಗುತ್ತೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ಇದೆ. ಇಲ್ಲಿ ನೋಡಿ ಎಷ್ಟು ಸುಂದರವಾದ ಫ್ಲೋಟಿಂಗ್ ಮೌಂಟನ್ ಮಾಡಿದ್ದಾರೆ. ಅವತಾರ್ ಫಿಲ್ಮ್ ನೋಡಿದಿರಲ್ಲ ವೀಕ್ಷಕರೇ, ಅದೇ ರೀತಿಯಾಗಿರೋ ಫ್ಲೋಟಿಂಗ್ ಮೌಂಟನ್ ಇದೆ. ತುಂಬ ಸಖತ್ತಾಗಿದೆ. ಇದು ನೋಡಿ ಅಕ್ವೇರಿಯಂ ಒಳಗಡೆನೆ ಫಾರೆಸ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಹಸ್ಕಿದು ಎಷ್ಟು ಒಳ್ಳೆ ಬ್ರೀಡ್ ಇದೆ ಅಂತ. ಹಿಂದೆ ವೈಟ್ ಕಲರ್ ಹಸ್ಕಿ ಇದೆ, ಎಷ್ಟು ಹೆಲ್ದಿ ಆಗಿದೆ, ಎಷ್ಟು ದೊಡ್ಡ ಸೈಜಲ್ಲಿ ಇದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾದ ಆಕ್ಟೋಪಸ್ ಮಾಡಿದ್ದಾರೆ. ಗೋಟ್ಸ್ ಕೂಡ ಇದೆ ಇಲ್ಲಿ. ಗೋಟ್ಸ್ ಹೌಸ್ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ, ಆರ್ಟಿಫಿಷಿಯಲ್ ಆಗಿರೋದು. ಪಿಗ್ಮಿ ಗೋಟ್ ನಿಮ್ಗೆ ನೆನಪಿರ್ಬೋದು, ಇದು ಪಿಗ್ಮಿ ಗೋಟ್. ಇಲ್ಲಿ ಗೂಸ್ ಇದೆ ನೋಡಿ. ಆಸ್ಟ್ರಿಚ್ ಎಲ್ಲಾದರೂ ನೋಡಿದ್ದೀರಾ ನಾವು ಬರ್ಡ್ ಸೆಂಚುರಿಲಿ? ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿರೋ ಆಸ್ಟ್ರಿಚ್ ಇದೆ. ಡೇಂಜರಸ್ ಶಡತೆ. ನೋಡಿ ಕ್ಯಾಮಲ್ ಕೂಡ ಇದೆ ಇಲ್ಲಿ. ನಮ್ಮ ಪಾಪುನು ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಕ್ಯಾಟರ್ಪಿಲ್ಲರ್ ಇದೆ ನೋಡಿ ಇಲ್ಲಿ, ಎಷ್ಟು ಸುಂದರವಾಗಿದೆ. ಟೋಟ್ ಏರಿಯಾ ಮಾಡಿದ್ದಾರೆ ಅವರು. ಇಲ್ಲಿ ವೇರಿಯಸ್ ಟೈಪ್ಸ್ ಆಫ್ ರ್ಯಾಬಿಟ್ಸ್ ಇದೆ. ಇದ್ರ ಹೆಸರು ಬಂದು ಕಾಮನ್ ಮಾರ್ಮೊಸೆಟ್ಸ್ ಅಂತ. ಮಂಕಿ ಥರ ಕಾಣಿಸುತ್ತೆ, ಆದರೆ ಪುಟಾಣಿಯಾಗಿದೆ. ಇಲ್ಲಿ ಆಸ್ಟ್ರೇಲಿಯನ್ ಬರ್ಡ್ ಇಮು ಕೂಡ ಇದೆ. ನೀವು ಪೆಟ್ಸ್ ಲವರ್ಸ್ ಇದ್ದರೆ ಈ ಥರ ಫುಡ್ ಫೀಡ್ ಮಾಡೋಕ್ಕೆ ಸಿಜೂಸ್ಗಳು ಕೂಡ ಇದೆ. ಸೇಲ್ ಕೂಡ ಮಾಡ್ತಾ ಇದ್ದಾರೆ ಅವರು. ನೀವು ಬೇಕಾದರೆ ಬೈ ಕೂಡ ಮಾಡ್ಬೋದು. ಸನ್ಸೆಟ್ ಟೈಮ್ ಆಗಿದೆ. ಇವಾಗ ನಾವು ಬಂದಿರೋದು ಪಗೋಡಾ ವ್ಯೂ ಪಾಯಿಂಟ್ಗೆ. ಬನ್ನಿ ವ್ಯೂ ಹೇಗಿದೆ ಅಂತ ನೋಡೋಣ. ಪಗೋಡಾ ವ್ಯೂ ಪಾಯಿಂಟ್ಗೆ ಬಂದರೆ ನೀವು ದಾರಿಯಲ್ಲೇ ನಿಮಗೆ ಸಾಕಷ್ಟು ಶಾಪ್ಗಳಿದೆ. ಮಕ್ಕಳಿದ್ರೆ ಆಯಿತು, ಎಲ್ಲ ಖರ್ಚು ಮಾಡಿ ಹೋಗ್ತಾರೆ ನೋಡಿ. ಕುಡಿಯೋಕೆ ಅಂತ ಸ್ಟಾಪ್ ಮಾಡಿದ್ವಿ. 100 ರೂಪೀಸ್ಗೆ 2 ಕಿಲೋ ಲೋಕಲ್ ಆರೆಂಜಸನ್ನು ಬೈ ಮಾಡಿದ್ವಿ. ತುಂಬ ಸ್ವೀಟ್ ಆಗಿತ್ತು ನೋಡಿ, ಟೇಸ್ಟ್ ಮಾಡಿ ನೋಡಿದೆ. ಇಲ್ಲಿಂದ ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ಯರ್ಕಾಡು ಹಿಲ್ ಸ್ಟೇಷನ್ ರೆಸಾರ್ಟ್ಸ್, ಕಾಫಿ,
ಆರೆಂಜ್ಗೆ ಇಷ್ಟೇ ಅಲ್ಲ ಫೇಮಸ್ಸು, ಇಲ್ಲಿ ಒಂದು ವರ್ಲ್ಡ್ ಫೇಮಸ್ ಟೆಂಪಲ್ ಕೂಡ ಇದೆ. ಇದರ ಹೆಸರು ಶ್ರೀ ಮಹಾಮೇರು ಟೆಂಪಲ್ ಅಂತ. ಬನ್ನಿ ದೇವರ ದರ್ಶನ ಕೂಡ ಮಾಡೋಣ. ಫುಲ್ ಕಾಡಿನ ಮಧ್ಯದಲ್ಲಿ ಈ ಟೆಂಪಲ್ ಇದೆ. ನಾವು ಇವಾಗ ಬಂದಿರೋದು ಏಷ್ಯಾದ ಲಾರ್ಜೆಸ್ಟ್ ಚಕ್ರ ಟೆಂಪಲ್. ಇದು ಲಲಿತ ತ್ರಿಪುರ ಸುಂದರಿ ದೇವಸ್ಥಾನ. ತುಂಬಾನೇ ಅದ್ಭುತವಾಗಿದೆ, ತುಂಬಾನೇ ಪ್ರಶಾಂತವಾಗಿದೆ. ದೇವಿಯ ದರ್ಶನವನ್ನು ಪಡೆದು ತುಂಬಾ ಒಳ್ಳೆಯ ಅನುಭವವಾಯಿತು. ಎರಕಾಡಿಗೆ ಹೋದ್ರೆ ನೀವು ಮಿಸ್ ಮಾಡ್ಕೋಬೇಡಿ, ಈ ದೇವಿಯ ದರ್ಶನವನ್ನ ಪಡೆಯಿರಿ. ಪಾಪು ಮಲ್ಕೊಂಡಿದ್ದಾನೆ. ಈ ದೇವಸ್ಥಾನದ ಒಳಗಡೆ ಮೊಬೈಲ್ ಮತ್ತು ಫೋಟೋಸ್ ಎಲ್ಲ, ವಿಡಿಯೋಸ್ ಎಲ್ಲ ಅಲೌಡ್ ಇಲ್ಲ, ಅದಕ್ಕಾಗಿ ದೇವ್ರ ಮುಖ ತೋರ್ಸೋಕ್ಕಾಗಲಿಲ್ಲ. ಇವಾಗ ನಾವು ಬಂದಿರೋದು ವಾಟರ್ ಫಾಲ್ಸ್, ಕಿಲಿಯೂರ್ ವಾಟರ್ ಫಾಲ್ಸ್ ಎಂಟ್ರಿ ಪಾಯಿಂಟ್ಗೆ. ಇಲ್ಲಿಂದ ನೀವು 200+ ಸ್ಟೆಪ್ಸ್ ಇಳ್ಕೊಂಡು ಹೋದರೆ ನಿಮಗೆ ಫಾಲ್ಸ್ ಸಿಗುತ್ತೆ. ಬನ್ನಿ ಹೋಗೋಣ. ಸ್ಟೆಪ್ಸ್ ಇಳಿದ್ಬಿಟ್ಟು ಫೈನಲಿ ನಾವು ಇವಾಗ ಫಾಲ್ಸ್ ಪಾಯಿಂಟ್ಗೆ ರೀಚ್ ಆಗಿದ್ವಿ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ಫಾಲ್ಸ್ ಅಲ್ಲಿ ನೀರು ತುಂಬಾನೇ ಕಮ್ಮಿ ಇತ್ತು. ನೈಟ್ಸ್ 3 days ಸ್ಟೇ ಇನ್ ಏರ್ಕಾಡು ಕಂಪ್ಲೀಟ್ ಆಯಿತು. ಇವಾಗ ನಾವು ಹೋಟೆಲಿಂದ ಚೆಕ್ಔಟ್ ಮಾಡಿ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.